ಮೋಸಕ್ಕೊಳಗಾದ ಯುವತಿ ನ್ಯಾಯಕ್ಕಾಗಿ ಹಗಲು ರಾತ್ರಿ ಎನ್ನದೆ ಯುವಕನ ಮನೆಯ ಮುಂದೆ ಧರಣಿ ಕುಳಿತಿರುವ ಘಟನೆ ಬಳ್ಳಾರಿಯಲ್ಲಿ ಬೆಳಕಿಗೆ ಬಂದಿದೆ. ಹೊಸ ನೆಲ್ಲುಡಿ ಗ್ರಾಮದ ನಂದೀಶ ಮತ್ತು ಕೊಟ್ಗಾಲ್ ಗ್ರಾಮದ ಯುವತಿ 5 ವರ್ಷಗಳಿಂದ ಪ್ರೀತಿಸುತ್ತಿದ್ದರು. ಮದುವೆ ಮಾಡಿಕೊಳ್ಳುವುದಾಗಿ ಭರವಸೆ ನೀಡಿದ ನಂದೀಶ್ ಯುವತಿಯನ್ನು ಹಾಸನದಿಂದ ಕರೆದುಕೊಂಡು ಬಂದು ಕಂಪ್ಲಿಯಲ್ಲಿ ಒಂದು ದಿನ ತಿರುಗಾಡಿಸಿದ್ದಾನೆ. ಮನೆಯವರಿಂದ ನಂದೀಶ್ ಫೋನ್ ಬಂದ ಕೂಡಲೇ ಯುವತಿಯನ್ನು ಬಿಟ್ಟು ಹೋಗಿದ್ದಾನೆ. ಮನೆಯವರ ಒತ್ತಡಕ್ಕೆ ತುತ್ತಾಗಿ ಬಿಟ್ಟು ಹೋಗಿದ್ದಾನೆ. ಮನೆಯವರ ವಿರುದ್ಧಕ್ಕೆ ಕಾರಣ ಜಾತಿ ಅಡ್ಡಿ ಬಂದಿದೆ. ಯುವತಿ ಭೂಮಿ ಸಮಾಜಕ್ಕೆ ಸೇರಿದ ನಂದೀಶ್ ಲಿಂಗಾಯತ್ ಜಂಗಮ ಸಮಾಜಕ್ಕೆ ಸೇರಿದವನು. ಪ್ರೀತಿ ಮಾಡುವಾಗ ಜಾತಿ ಅಡ್ಡಿಯಾಗದಿದ್ದರೂ ಮದುವೆ ವಿಷಯದಲ್ಲಿ ವಿರುದ್ಧ ವ್ಯಕ್ತವಾಗಿದೆ ಎಂದು ಯುವತಿ ಆರೋಪಿಸಿದ್ದಾರೆ. ಈ ಘಟನೆ ಬಳಿಕ ನಂದೀಶ್ ಕುಟುಂಬ ಮನೆಗೆ ಬೀಗ ಹಾಕಿ ಪಲಾಯನ ಮಾಡಿದೆ. ಮದುವೆ ಮಾಡುವವರೆಗೂ ಹೋರಾಟ ಮುಂದುವರಿಸುವುದಾಗಿ ಯುವತಿ ಎಚ್ಚರಿಕೆ ನೀಡಿದ್ದಾರೆ. ನ್ಯಾಯ ಸಿಗುವವರೆಗೂ ಸುಮ್ಮನೆ ಬಿಡುವುದಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಯುವತಿಯ ಪ್ರತಿಭಟನೆ ಹಿನ್ನೆಲೆ ನಂದೀಶ್ ಕುಟುಂಬ ಮನೆಗೆ ಬೀಗ ಹಾಕಿ ಹೋಗಿದ್ದಾರೆ. ನಂದೀಶ ನೋಡಿದಾನ ನಾನು 5 ವರ್ಷದಿಂದ ಪ್ರೀತಿ ಮಾಡಕತ್ತೀನಿ. 5 ವರ್ಷದಿಂದ ಮದುವೆ ಮಾಡ್ಕೊತೀನಿ ಅದು ಅಂತಂದೇಳಿ ನಾನು ಮೋಸ ಮಾಡಿ ಇವತ್ತು ಬೆಳಗ್ಗೆ ಮದುವೆ ಮಾಡ್ಕೊತೀನಿ ಅಂತ ಕರ್ಕೊಂಡು ಹೋಗಿ 8 ಗಂಟೆಗೆ 4 ಗಂಟೆಗೆ ಕರ್ಕೊಂಬಂದು ಬಿಟ್ಟಾನೆ. ಮನೆಗೆ ಹೋಗಿದ್ರೆ ಮನೇಲಿ ಕರ್ಕೊಂಡಿಲ್ಲ. ಅವನ ಜೊತೆ ಹೋಗಿ ಅವನ ಜೊತೆನೂ ಹೋಗು ಅಂತ. ಅದಕ್ಕೆ ಇಲ್ಲಿ ಬಂದು ಕುಂತೀನಿ. ಎಲ್ಲಿ ಹೋಗಿದ್ರಿ? ಎಲ್ಲಿ ಕರ್ಕೊಂಡು ಹೋಗಿದ್ರಿ? ಕಂಪ್ಲೀಟ್ ಕರ್ಕೊಂಡು ಏನಕ್ಕೆ ಮದುವೆ ಮಾಡ್ಕೊತೀನಿ ಅಂತ ಮದುವೆ ಮಾಡ್ಕೊತೀನಿ ಅಂತಂದೇಳಿ ಕರ್ಕೊಂಡು ಹೋಗಿದ್ದಾನೆ. ಮಾಡ್ಕೊಂಡಾಡ್ದಂಗೆ ವಾಪಸ್ ಬಂದ್ಬಿಟ್ಟೆ ನನ್ನೆಲ್ಲ ಬಿಟ್ಟು. ನ್ಯಾಯ ಜರಿಗಬೇಕಂತ. ನ್ಯಾಯ ಅಂದ್ರೆ ಯಾವ ರೀತಿ ನ್ಯಾಯ ಕೇಳತ್ತೀರಿ ನೀವು? ಅವನ ಜೊತೆ ಮದುವೆ ಆಗಬೇಕು ಅಂತ. ಎಷ್ಟು ವರ್ಷದಿಂದ ಲವ್ ಮಾಡಿದ್ರಿ? 5 ವರ್ಷದಿಂದ ಮಾಡಿದೆ. ನಾನು ಹಾಸನಲ್ಲಿ ವರ್ಕ್ ಮಾಡ್ತಿದ್ದೆ. ಅಲ್ಲಿಗೂ ಬಂದ ನಾನು. ಏನು ವರ್ಕ್ ಮಾಡ್ತಿದ್ರಿ ಅಲ್ಲಿ ನೀವು? ಹಾಸನಲ್ಲಿ ನಾನು ಗೌರ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಿದ್ದೆ. ಅಲ್ಲಿಗೂ ಬಂದಾನೆ. ಬಂದು ಏನಂತ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಕೊಟ್ಟಿದ್ದಾರೆ? ಏನಾದರೂ ಮದುವೆ ಮಾಡ್ಕೊತೀನಿ ನಿಮ್ಮ ಮನೇಲೆಲ್ಲ ಒಪ್ಪಿಸ್ತೀನಿ ಅಂತ ಹೇಳಿ ನಾನು ಎಲ್ಲ ನಂಬಿಸಿ ಮತ್ತೆ ಮೋಸ ಮಾಡಿ ಹೋಗಿದ್ದಾನೆ. ಅವನ ಜೊತೆ ಹೋಗಿ ಎಲ್ಲ ಅವನ ಜೊತೆನೇ ಹೋಗು, ನಮ್ಮ ಮರ್ಯಾದೆ ಎಲ್ಲ ತೆಗೆದಿದ್ವಿ, ನಮ್ಮ ಮನೆಗೆ ಬರಬೇಡ ಅಂತವ್ರೆ. ಅಂದರೆ ನಿಮಗೆ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ? ಮಾಡ್ಕೊಂಡು ಬೇಡ ಅಂತ ಹೇಳಕತ್ತಾರೆ. ಅವ್ರು ಯಾವ ಕಮ್ಯುನಿಟಿಯಲ್ಲಿ ಬರ್ತಾರೆ? ಯಾವ ಧರ್ಮ ಬರ್ತಾರೆ? ಸ್ವಾಮಿ. ಸೊ ಬೇರೆ ನೀವು? ನಾವು ಒಡ್ರು. ಎಸ್ಸಿ ಒಳ ಬರ್ತೀರ? ದಲಿತ ಮಹಿಳೆ. ನೀವು ಏನು ವಿದ್ಯಾಭ್ಯಾಸ ಏನು ಮಾಡಿದ್ದೀರಾ? 10th ಕಂಪ್ಲೀಟ್ ಆಗಿದೆ. ಅವ್ರು ಏನು ಮಾಡಿದ್ದಾರೆ? ಡಿಪ್ಲೊಮಾ ಕಂಪ್ಲೀಟ್ ಮಾಡಿದೆ. ಏನು ಕಾಂಟ್ಯಾಕ್ಟ್ ಆದ ನಿಮಗೆ? ಹಿಂಗೆ ನಮ್ಮ ಅಣ್ಣ ಅವ್ರ ಫ್ರೆಂಡ್ಸ್. ನಾನು ಇಲ್ಲಿ ಸ್ಕೂಲಿಗೆ ಬರೋವಾಗ ಅವಾಗ ಪರಿಚಯ ಆಯಿತು. ಓಕೆ. ಇದ್ರ ಬಗ್ಗೆ ಏನಾದ್ರು ಕಂಪ್ಲೇಂಟ್ ಏನಾದ್ರು ಕೊಡ್ತಾ ಇದ್ದೀರಿ? ಕೊಟ್ಟಿರೋ? ಇಲ್ಲ, ಏನು ಕೊಟ್ಟಿಲ್ಲ. ಇವತ್ತು ಕರ್ಕೊಂಡೋಗಿ ಮದುವೆ ಮಾಡ್ಕೊತೀನಿ ಅಂತಂದೇಳಿ ಮತ್ತೆ ವಾಪಸ್ ಕರ್ಕೊಂಡ್ಬಂದಾನೆ. ಅಲ್ಲೇ ಬಿಟ್ಟು ಬಂದಾನೆ. ನಾನು ವಾಪಸ್ ಬಂದೀನಿ. ನಾನು ಏನು ಮಾಡಿಲ್ಲ. ಇಲ್ಲಿ ಬಂದೀನಿ. ಇಲ್ಲಿ ಯಾರು ಇಲ್ಲ. ಇವರು ಬೀಗ ಹಾಕೊಂಡು ಹೋಗಿದ್ದಾರೆ. ಎಲ್ಲಿ ಕಂಪ್ಲಿ ಎಲ್ಲಿ ಹೋಗಿದ್ರಿ? ಕಂಪ್ಲಿ ಇಲ್ಲಿ ಪಾರ್ಕಲ್ಲಿ ಹೋಗಿದ್ವಿ. ಸ್ಥಳ ಯಾವುದು? ಅಲ್ಲಿ ಕೆರೆ ಹತ್ರ. ಅಲ್ಲಿ ಮಾತಾಡಿದ್ವಿ. ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ದಾನೆ. ಬಾ ಹೋಗೋಣ ಅಂತಂದರೆ ನಮ್ಮಮ್ಮ ಫೋನ್ ಮಾಡೈತೆ ಅಂತಂದೇಳಿ ವಾಪಸ್ ಬಂದಾನೆ. ನಾನು ಅಲ್ಲೇ ಬಿಟ್ಟು 2 ಗಂಟೆಗೆ ಬಂದಿಲ್ಲ. ಅಷ್ಟರೊಳಗೆ ಬೀಗ ಹಾಕೊಂಡು ಎಲ್ಲಿಗೆ ಹೋಗಿದ್ದಾರೆ. ಈಗ ಮತ್ತೆ ಅವ್ರು ಏನೋ ಫೋನ್ ಹಚ್ಚಿದ್ರ? ಏನು ಫೋನ್ ಹಚ್ಚಿಲ್ಲ. ಈಗ ಫೋನ್ ಹಚ್ಚಿ ಮನೆಗೆ ಹೋಗು, ನಾನೆಲ್ಲ ಮಾತಾಡ್ತೀನಿ ಬಂದು ಅಂತ ಹೇಳಿದಾನೆ. ಬಂದೇ ಇಲ್ಲ. ಯಾರು ಫೋನ್ ಮಾಡಿದ್ರು? ಅವ್ರ ಅತ್ತೆ ಮಗ ಫೋನಿಗೆ ಮಾಡಿ ನನಗೆ ಕೊಡಕ್ಕೆ ಹೇಳಿದ್ದಾರೆ. ಅವ್ರು ತಗೊಂಡ್ಬಂದು ನಾನು ಕೊಟ್ಟಿದ್ದೆ. ನಿಮ್ಮ ಹೆಸರು? ನನ್ನ ಹೆಸರು ಅಂಬಾಣ್ಣ ಅಂತ. ನಾನು ಎಲ್ಲೂ ಕೂಡ ವಾಸವಾಗ್ತೀವಿ ನಾವು. ಅವ್ನು 5 ವರ್ಷದಿಂದ ನಮ್ಮ ಹುಡುಗಿನ ಲವ್ ಮಾಡ್ತೀನಿ ಅಂತ ಹೇಳ್ದ. ಈತೆ ಚುಡಾಯಿಸ್ತಾ ಇದ್ದ, ಮೋಸ ಮಾಡ್ತಾ ಇದ್ದ ಅವನು. ನಾನು ಒಂದು ಸಲ ಲಾಸ್ಟ್ ಇಯರಲ್ಲಿ ಫೋನ್ ಮಾಡಿದ್ದೀನಿ ನಾನು ಅವನಿಗೆ. ಅವ್ನು ಫೋನ್ ಮಾಡಿದಾಗ ನಾನು ಮಾಡ್ಕೊತೀನಿ, ಇವಾಗ ನಾನು ನಮ್ಮ ಮನೇಲಿ ಒಪ್ಪಿಸಿ ಮದುವೆ ಮಾಡ್ತೀನಿ ಅಂತ ಹೇಳಿದೆ ಸರ್ ನನಗೆ. ನಾನು ಹೇಳಿದೆ, ನೋಡಪ್ಪ ನಿಮ್ಮ ಕ್ಯಾಸ್ಟ್ ಬೇರೆ ನಮ್ಮ ಕ್ಯಾಸ್ಟ್ ಬೇರೆ, ಆ ಥರ ಎಲ್ಲ ಆಗಲ್ಲ, ನಿಮಗೆ ಬಿಟ್ಬಿಡು, ನಮ್ಮ ಹುಡುಗಿ ಸಂಬಂಧ ನೋಡ್ತಿದ್ದೀರೋ ಸಂಬಂಧ ನೋಡಿ ಮದುವೆ ಮಾಡ್ತೀನಿ ಅಂತ ಹೇಳಿದ್ದೀನಿ ನಾನು. ಹೇಳಿದ್ರೆ ಇಲ್ಲ ನಾನು ಮದುವೆ ಮಾಡ್ಕೊತೀನಿ ಅಂತ ಹೇಳಿದೆ ಸರ್. ನಾನು ಅವಾಗ ಏನಂತೀನಿ, ನೋಡಪ್ಪ ಈ ಥರ ಎಲ್ಲ ವರ್ಕೌಟ್ ಆಗಲ್ಲ, ನಿಮ್ಮ ದೊಡ್ಡ ಕ್ಯಾಸ್ಟ್ ಐತೆ, ನಾವು ಎಸ್ ಸಿ ಸಮಾಜದವ್ರು ನಾವು, ಈ ಥರ ಆಗಲ್ಲ, ಮತ್ತು ನಾಳೆ ಸಮಸ್ಯೆ ಆಗುತ್ತೆ ಅಂತ ನಾನು ಹೇಳಿದೆ ಸರ್. ನಾನು ಹೇಳಿದ್ರೆ ಏನಂದ್ರೆ ಅವನು, ಇಲ್ಲ ನಾನು ಯಾವ ಸಮಸ್ಯೆ ಆಗಲ್ಲ, ನಾನು ಇಷ್ಟಪಟ್ಟಿದ್ದೀನಿ 5 ವರ್ಷದಿಂದ ನಾನು ಮದುವೆ ಆಗ್ತೀನಿ, ಆ ಹುಡುಗಿನ ಮದುವೆ ಆಗಲೇ ತೆಗಿತೀನಿ ಅಂತೇಳಿ ಹೇಳಿದ್ದೆ ಅವನು. ಹೆಂಗೆ ಲವ್ ಮಾಡಿದೆ ಅಂತ ಹೇಳಿದ್ರೆ ಸರ್, ಆ ಹುಡುಗಿ 8ನೇ ಕ್ಲಾಸ್ ಸ್ಕೂಲಿಗೆ ಬರ್ತಿತ್ತಲ್ಲ ಅಲ್ಲಿ ನೆಲ್ಲುಡಿಯಲ್ಲಿ, ಅವಾಗ ನಾನು ಲವ್ ಮಾಡ್ತಿದ್ದೆ ಆ ಹುಡುಗಿನ ನಾನು ಅಂತ ಹೇಳಿದೆ. ಈ ಥರ ಎಲ್ಲ ಆಗಲ್ಲಪ್ಪ, ನಮ್ಮಲ್ಲಿ ಬೈತಾರೆ, ನಮ್ಗೆ ಅಪ್ಪ ಇಲ್ಲ ಅಂತೇಳಿ ನಾನು ಹೇಳಿದೆ ಸರ್ ಅವನಿಗೆ. ನಾನು ಹೇಳಿದ್ರೆ ಇಲ್ಲ ಸರ್, ಇಲ್ಲ ಅಣ್ಣ ನಾನು ಚೆನ್ನಾಗಿ ನೋಡ್ಕೊಂತೀನಿ, ನಾನು ಮದುವೆ ಮಾಡ್ಕೊಂತೀನಿ ಕ್ರಿಶಾನ್ ಅಂತೇಳಿ ಹೇಳಿದೆ ನನಗೆ. ಹಂಗಾದ್ರೆ ಒಂದು ಕೆಲಸ ಮಾಡಪ್ಪ, ಆ ಹುಡುಗಿ ಏನಾದ್ರು ನಂದೇ ಜವಾಬ್ದಾರಿ ಅಂತೇಳಿ ಬರ್ಕೊಂಡು ನೀನು ಆನೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದೆ ಸರ್ ನಾನು. ಹಂಗಾದ್ರೆ ಅವಾಗ ಏನಂದವನು, ಅಣ್ಣ ಆ ಥರ ಎಲ್ಲ ಆಗಲ್ಲ, ನಾನು ಚೆನ್ನಾಗಿ ನೋಡ್ಕೊಂತೀನಿ, ನಮ್ಮ ಅಣ್ಣ ಜಾಬ್ ಬರಬೇಕು, ನಮ್ಮ ಅಣ್ಣ ಜಾಬ್ ಬಂದ ಮೇಲೆ ನಾನು ಮದುವೆ ಮಾಡ್ತೀನಿ ಅಂತ ಹೇಳಿದೆ ಸರ್ ಅವನು. ಆಮೇಲೆ ನಾನು ಅವ್ನು ಗೆಲ್ಲಿಸಿದೆ ಸರ್. ಗೆಲ್ಲಿಸಿದ್ರೆ ಇಲ್ಲ ಅಣ್ಣ ಆಯ್ತು, ಇವಾಗ ನಿಮ್ಮ ತಂಗಿ ಏನು ಹೇಳ್ಕ್ಯಾ, ನಾನು ಇವಾಗ ನನ್ನ ಜವಾಬ್ದಾರಿ ನಾನು ಇರ್ತೀನಿ,
ನಿಮ್ಮ ತಂಗಿಗೆ ಫೋನ್ ಮಾಡಲ್ಲ, ನಾನು ಬರಲ್ಲ ಅಂತೇಳಿ ಹೇಳ್ಬಿಟ್ಟೆ ನಾನು. ಆಮೇಲೆ ನಾನು ಬೆಂಗಳೂರು ಹೋಯ್ತು ಸರ್, 1 ವರ್ಷ ಆದಮೇಲೆ. ಬೆಂಗಳೂರಿಗೆ ಹೋದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿಬಿಟ್ಟು ಅವನು ದಿನ ಮನೆ ಹತ್ರ ಬರೋದು, ಆ ಹುಡುಗಿಗೆ ಮೊಬೈಲ್ ಕೊಡೋದು, ದಾರಾಗ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಮಾತಾಡ್ಸೋದು ಆ ಹುಡುಗಿನ. ಆ ಹುಡುಗಿ ನನ್ನ ಮನೇಲಿ ಏನೋ ಕೆಲಸ ಮಾಡ್ತಾಯಿದ್ರೆ ಬಂದು ಬೈಯೋದು, ಆ ಥರ ಎಲ್ಲ ಮಾಡ್ತಾಯಿದ್ದ. ಆ ಹುಡುಗಿ ವಾಯ್ಸ್ ಮೆಸೇಜ್ ಎಲ್ಲ ಕಳಿಸ್ತಿದ್ದ ಹುಡುಗಿಗೆ. ಈ ಥರ ಎಲ್ಲ ಮಾಡ್ತಾ ಇದ್ದ. ನಾನು ಒಂದ್ಸಲ ಫೋನ್ ಮಾಡಿ ನಮ್ಮಣ್ಣ ಬಂದು ಜಗಳ ಮಾಡಿದಾಗ, ಆಯ್ತಣ್ಣ ಇವತ್ತಿಂದ ಮಾಡೋಂಗಿಲ್ಲ ಅಂತೇಳಿ ಹೇಳಿದೆ ಸರ್. ಅವರಮ್ಮ ಕೇಳಿದ್ರೆ, ಇಲ್ಲ ನಾವೆಲ್ಲ ಮಾಡೋಂಗಿಲ್ಲ ಥರ, ನಮ್ಮ ದೊಡ್ಡ ಕ್ಯಾಸ್ಟ್ ನಾವು, ನಮ್ಮ ಸಂಬಂಧ ಇಲ್ಲ, ನೀವು SC ಸಮಾಜದವ್ರು ನೀವು ಅಂತೇಳಿ ಹೇಳಿದೆ ಸರ್ ಅವನು. ಅವತ್ತಿಂದ ನಾವು ಕೂಡ ಬಿಟ್ಬಿಟ್ಟಿದ್ದೆ, ನಾವು ಕೂಡ ಗೆದಿಸಿದ್ದೇವೆ ಅವನಿಗೆ. ನಮ್ಮ ತಂಗಿ ನಾವು ಹೇಳ್ಕೊಂಡಿವಿ, ಅವ್ನಿಗೆ ಕೂಡ ನಾನು ಫೋನ್ ಮಾಡಿ ಹೇಳಿದ್ದೀನಿ, ಈ ಥರ ಆಯ್ತಣ್ಣ ಇವಾಗಿಂದ ಮಾಡಿಲ್ಲ ಅಂತ ಹೇಳಿದ್ದಾನೆ. ಇವಾಗ ಲಾಸ್ಟ್ 1 ಇಯರಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದಾನೆ. ನಾನು ಹಾಸ್ಪಿಟಲ್ ಕೆಲಸ ಮಾಡ್ತೀನಿ ಸರ್. ಇವಾಗ ನನಗೆ ಗೊತ್ತಿಲ್ಲದೆ ಮನೆ ಹತ್ರ ಬರೋದು, ಆ ಹುಡುಗಿನ ಕರ್ಕೊಂಡು ಹೋಗೋದು. ಈ ಹುಡುಗಿ ಮುನ್ಸಿಪಾಲಿಟಿ ವ್ಯಾನ್ ಓಡಿಸ್ತಾರೆ ಸರ್. ಮುನ್ಸಿಪಾಲಿಟಿ ವ್ಯಾನ್ ಓಡಿಸ್ಬೇಕಾದ್ರೆ ಬರೋದು, ಆ ಹುಡುಗಿನ ಮಾತಾಡಿಸೋದು, ಆ ಥರ ಎಲ್ಲ ಮಾಡ್ತಾ ಇದ್ದ. ನಮಗೆ ಗೊತ್ತಿಲ್ಲಾರ್ದಂಗೆ ಎಲ್ಲೆಲ್ಲೂ ಕರ್ಕೊಂಡು ಹೋಗ್ತಿದ್ದ ಅವನು. ಇದು ಇವತ್ತಿಗೆ ನಮ್ಮ ಅತ್ತೆರ ಮನೆಗೆ ಹೋಗ್ತೀನಿ ಅಂತೇಳಿ ಹೋಗಿದ್ದಾಳೆ ಹುಡುಗಿ. ಹೋದಾಗ ಬೆಳಗ್ಗೆ 8 ಗಂಟೆಗೆ ಹೋದವಳು, ಮಧ್ಯಾಹ್ನ 1 ಗಂಟೆಗೆ ಬಂದಿದ್ದಾಳೆ. ನಾನೆಲ್ಲ ವಿಚಾರ ಮಾಡಿದರೆ ಹೇಳಿದಾನೆ ಅವನು, ಇಲ್ಲ ಕಂಪ್ಲೀಟ್ ಕರ್ಕೊಂಡು ಹೋಗಿ, ಅವ್ನು ನನ್ನ ಕಂಪ್ಲೀಟ್ ಕರೆದಿದ್ದಾನೆ, ನಾನು ಮದುವೆ ಮಾಡ್ಕೊಂತ ಅಂತ ಹೇಳಿದಾನೆ ಅಂತೇಳಿ ಹೋಗಿದ್ದೀನಿ ಅಂತೇಳಿ ಹೇಳಿದ್ರು. ನಾವೆಲ್ಲ ಜಗ್ಗಿ ಬಡಿದ್ವಿ. ಬಡಿದಾದ್ಮೇಲೆ ಈ ಥರ ಹೇಳಿದ್ದಾಳೆ. ಇವಾಗ ಅವ್ನು ಫೋನ್ ಮಾಡಿದರೆ ಆಯಿತು ನಾನು ಮಾಡ್ಕೊಂತೀನಿ ಅಂತ ಹೇಳ್ತಾನೆ. ಆರಾಮ ನೋಡ್ತಿದ್ದೆ, ನಿಮ್ಮ ಕ್ಯಾಸ್ಟ್ ಕಡಿಮೆ, ನಮ್ಮ ಕ್ಯಾಸ್ಟ್ ಜಾಸ್ತಿ, ನಾವು ಈ ಥರ ಮಾಡ್ಕೊಳ್ಳಲ್ಲ ನಾವು, ಬೇಕಾದ್ರೆ ನಿಮ್ಮ ತಂಗಿಗೆ ಏನೋ ದುಡ್ಡು ಕೊಡ್ತೀವಿ ಅಂತೇಳಿ ಜನಗಳಿಗೆಲ್ಲ ಹೇಳಿ ಕಳಿಸ್ತಾ ಇದ್ದಾನೆ. ಆ ಹುಡುಗಿ ಇವಾಗ ಅನ್ಯಾಯ ಆಗಿದೆ, ನಮ್ಗೆ ನ್ಯಾಯ ಸಿಗಬೇಕಂತೇಳಿ ನಾನು ಹೇಳ್ತಿದ್ದೀನಿ ಸರ್. ನಾನು ಅವ್ರಿಗೆ ಫಸ್ಟೇನೆ ಕೇಳಿದ್ದೀನಿ, ನೋಡಪ್ಪ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಅವಾಗೆಲ್ಲ ಇಷ್ಟ ಇಲ್ಲ ಅಂತ ಹೇಳಿದ್ದಾನೆ 1 ವರ್ಷದ ಕಡೆ. ಇವಾಗೆಲ್ಲ ಮಿಸ್ಯೂಸಲ್ಲಿ ಮಾಡ್ಕೊಂಡ ಮೇಲೆ ಇವಾಗ ಮಾಡ್ಕೊಂತ ಅಂತ ಹೇಳ್ತಾನೆ. ಅವರಮ್ಮ ನೋಡಿದ್ರೆ ಇಲ್ಲ ಅಂತ ಹೇಳ್ತವ್ರೆ. ಮಧ್ಯಾಹ್ನ ಫೋನ್ ಮಾಡಿದ್ರೆ ಮನೇಲಿ ಇದ್ದಾನೆ ಅಂತ ಹೇಳಿದ್ದಾರೆ. ಅವ್ರ ಅಣ್ಣ ನೋಡಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದಾನೆ ಅವ್ರ ಅಣ್ಣ. ಅವ್ನು ಮತ್ತೆ ನಾನು ಫೋನ್ ಮಾಡಿದರೆ ಅವ್ರ ಚಿಕ್ಕಪ್ಪ ಫೋನ್ ಮಾಡಿದರೆ ಕಂಪ್ಲೇಂಟ್ ಇದ್ದಾನೆ ಅಂತ ಹೇಳಿದ್ದಾನೆ. ನಮ್ಮ ಮತ್ತೆ ಫೋನ್ ಮಾಡಿದ್ರೆ ಗಂಗೋದಿಗೆ ಇದ್ದಾನೆ ಅಂತ ಹೇಳಿದ್ದಾನೆ. ಈ ಥರ ಎಲ್ಲ ಮಾಡ್ತಾ ಇದ್ದಾನೆ. ಅವ್ನಿಗೆ ಇಷ್ಟ. ಈ ಹುಡುಗಿನ ಇಲ್ಲೇ ಬಿಟ್ಟು ಯಾಕೆ ಮನೆ ಇವಾಗ ಅವನು ಬೆಳಗ್ಗೆ 8 ಗಂಟೆಗೆ ಕರ್ಕೊಂಡು ಹೋಗಿದ್ದಾನೆ. 8 ಗಂಟೆಗೆ ಕರ್ಕೊಂಡೋಗಿ 1 ಗಂಟೆಗೆ ಕರ್ಕೊಂಬಂದು ಬಿಟ್ಟಿದ್ದಾನೆ. ಏನಾಗಿದೆ ಅಂತ, ಏನು ನಡೆದಿದೆ ಅಂತ ನೋಡಿ. ನಾವು ಬಡಕೊಟ್ಟಿರ್ತಾರೆ, ನಾವು ಕೂಡ ನಮಗೆ ತಂದೆ ಇಲ್ಲ. ಈ ಥರ ಮಾಡ್ತಾ ಇದ್ರೆ ಹುಡುಗಿ ನಾನು ಜಗ್ಗಿ ಸಲ ಸಂಬಂಧ ನೋಡಿದ್ವಿ. ನಾವು ಸಂಬಂಧ ನೋಡಿದಾಗೆಲ್ಲ ಅವ್ನು ಬಂದು ಕೆಡಿಸ್ತಾ ಇದ್ದ. ಅವನು ಹುಡುಗಿ ಹೇಳಿದಾನೆ ಅಂತೀನಿ, ನೀನೆಲ್ಲ ಮದುವೆ ಮಾಡ್ಕೊಂತ ಕೂಡ ನಾನು ಬಂದು ಕೆಡಿಸ್ತೀನಿ, ನಿನ್ನ ಜೀವನ ಹಾಳು ಮಾಡ್ತೀನಿ, ನೀನು ಅನ್ನ ಮಾಡ್ಕೊಳ್ಳೇಬೇಕು ಅಂತೇಳಿ ಹೇಳ್ತಾ ಇದ್ದಾನೆ ಅಂತ ಹುಡುಗಿಗೆ. ನಮಗೆ ಇವತ್ತು ಗೊತ್ತಾಗಿದೆ ನನಗೆ ಈ ಥರ ಎಲ್ಲ. ನಾನು ಬಂದು ಅವ್ರು ದೊಡ್ಡಮ್ಮರಲ್ಲಿ ಕೇಳಿದ್ರೆ, ಇಲ್ಲ ನಾವೆಲ್ಲ ಮಾಡ್ಕೊಳಂಗಿಲ್ಲಪ್ಪ, ಫಸ್ಟ್ ನಿಮ್ಮ ಹುಡುಗಿ ಯಾರು ಇರ್ಬೇಕಂತ ಹೇಳಿದ್ದಾರೆ. ಅವ್ನು 5 ವರ್ಷದಿಂದ ಹುಡುಗಿನ ಡ್ರಾಪ್ ಮಾಡಿ ಲವ್ ಮಾಡಿದ್ದಾನೆ ಅಂತೇಳಿ ಇವಾಗ ಮೋಸ ಮಾಡಿದ್ದಾನೆ ಆ ಹುಡುಗಿನ. ನಮ್ಗೆ ನ್ಯಾಯ ಸಿಗಲೇಬೇಕು, ಅದೇನಾಗುತ್ತೆ ನಾನು ನೋಡ್ತೀನಿ. ಅಲ್ಲ, ಈಗ ನ್ಯಾಯ ಸಿಗೋರು ಇಲ್ಲೇ ಇರ್ತೀರಿ? ಇಲ್ಲೇ ಇರ್ತೀನಿ. ಏನು ನಾವು ಕಡಿಮೆ ಕ್ಯಾಸ್ಟ್ ಅಂತೇಳಿ ಇವಾಗೆಲ್ಲ ಮಾತಾಡ್ತಾ ಇದ್ದಾರೆ. ಅವ್ನು ಲವ್ ಮಾಡ್ಬೇಕಾದ್ರೆ ಗೊತ್ತಿಲ್ಲ ಅವ್ನು ಕಡಿಮೆ ಕ್ಯಾಸ್ಟ್ ಅಂತೇಳಿ ನಮ್ಮದು. ಹುಡುಗಿ ಸಾಲಿ ಬಡ ಹುಡುಗಿಯೆಲ್ಲ ವಿಚಾರ ಮಾಡ್ತಾ ಇದ್ರೆ ಇದೇನಾ ಅವರು ಕಲಿಸಿರೋ ಸಂಸ್ಕಾರ ಅವನಿಗೆ? ಸ್ವಾಮಿಯವ್ರು ಅಂತ ಹೇಳ್ತಾನೆ, ಇದೇನು ಸ್ವಾಮಿಯವರೆಲ್ಲ ಮಾಡಿರೋ? ಸ್ವಾಮಿಯವರಲ್ಲಿ ಈ ಥರ ಮಾಡೋದು? ಅವ್ನ ಮನೆಗೆ ಅವ್ನು ಸ್ವಾಮಿ ಆದರೆ ನನ್ನ ಮನೆಗೆ ನಾನು ಸ್ವಾಮಿ, ಅವ್ನ ಮನೆಗೆ ಅವ್ನು ಸ್ವಕಾರ ಆದರೆ ನನ್ನ ಮನೆಗೆ ನಾನು ಸ್ವಕಾರ. ಈ ಥರ ಎಲ್ಲ ಬಡ ಹೆಣ್ಮಕ್ಳನ್ನ ಈ ಥರ ಮಾಡಿದ್ರೆ ಯಾರು ಕೇಳೋರಿಲ್ಲ, ಹೇಳಿರಲ್ಲ ಅವನಿಗೆ. ನಾನು ಹೇಳಿದ್ದೀನಿ, ನೋಡಪ್ಪ ನಿನ್ಗೆ ಇಷ್ಟ ಆಯ್ತಾ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಆಯ್ತು ನಾನು ಮಾಡ್ಕೊಂತ ಅಂತ ಹೇಳ್ತಾನೆ. ನಾನು ಅಲ್ಲಿ ಹೇಳಿದ್ದೀನಿ, ಬೇಡಪ್ಪ ನಿಮಗೆ ಕ್ಯಾಶ್ ದೊಡ್ಡದು ಅಂತ ಹೇಳ್ತಿದ್ದಲ್ಲ ನೀನು, ಬೇಡ ನಾವು SC ಸಮಾಜದವ್ರು ನಾವು, ಬೇಡಪ್ಪ ನಮ್ಮ ಹುಡುಗಿ ನೋಡಿ ಮದುವೆ ಮಾಡ್ತೀವಿ ನಾವು, ಇವತ್ತಿಂದ ಬಿಟ್ಬಿಡು, ಇಷ್ಟು ವರ್ಷ ಏನಾಗಿದೆ ಇದೆಲ್ಲ ಬಿಟ್ಬಿಡು ಅಂತ ನಾನು ಹೇಳಿದ್ದೀನಿ ಸರ್ ಅವನಿಗೆ. ಆದರೂ ಕೂಡ ಆಯ್ತಣ್ಣ ಇರ್ತೀನಿ ಮಾಡೋಂಗಿಲ್ಲ ಬಿಟ್ಬಿಡ್ತೀನಿ ಅಂತೇಳಿ ಹೇಳಿದ್ದಾನೆ. ಮತ್ತೆ ಆ ಹುಡುಗಿ ಫೋನ್ ಕೊಡಿಸಿ ಈ ಥರ ಎಲ್ಲ ಮಾಡ್ತಾ ಇದ್ದಾನೆ ಅವನು. ಫೋನ್ ಕೊಡಿಸಿ ಮನೆಯಲ್ಲಿ ಗಂಡ್ಮಕ್ಳಿರೋ ಸರ್, ನಮ್ಮಮ್ಮ ಇರ್ತಾರೆ, ನಮ್ಮ ತಂಗಿ ಇರ್ತಾರೆ, ಇವ್ರು ಇರ್ತಾರೆ ಸರ್ ಮನೆಯಲ್ಲಿ. ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಟ್ಟರೆ? ಇನ್ನೂ ಏನು ಕೊಟ್ಟಿಲ್ಲ ಸರ್, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ. ಮಧ್ಯಾಹ್ನ ಬೆಳಗ್ಗೆ ಕರ್ಕೊಂಡು ಹೋಗಿ ಮಧ್ಯಾಹ್ನ ಕರ್ಕೊಂಡು ಬಿಟ್ಟಾನೆ ಅವನು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.